ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫಾಗಿದ್ದೀನಿ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫಾಗಿದ್ದೀನಿ. ಬ್ಯಾಕ್ಗ್ರೌಂಡ್ ನೋಡಿದ್ರೆ ಎಲ್ಲಿದ್ದೀನಿ ಅಂತಂದರೆ ಶಾಪಲ್ಲಿದ್ದೀನಿ. ಬ್ಯಾಕ್ಗ್ರೌಂಡ್ ಚೇಂಜ್ ಆಗಿದೆ. ಇವಾಗ ತಾನೇ ಬಂದೆ, ಜಸ್ಟ್ ಬಂದೆ. 1 ಅವರ್ 1.5 ಅವರ್ ಇದ್ದುಬಿಟ್ಟು ನಾನು ಮನೆಗೆ ಹೋಗ್ತೀನಿ. ಯಾಕಂದರೆ ಇವತ್ತು ಮಣಿಯನ್ನು ಲೀವಲ್ಲಿದ್ದಾರೆ. ಸೊ ಅದರಿಂದ ನಾನು ಬಂದಿದ್ದೀನಿ. ಶಾಪಿಗೆ ಬಂದು ಸ್ವಲ್ಪ ಕ್ಲೀನ್ ಮಾಡಿ, ಸ್ವಲ್ಪ ಆಚೆ ಕಡೆನೂ ಕಸ ಗುಡಿಸಿ ನೀರೆಲ್ಲ ಹಾಕಿ ಇವಾಗ ಜಸ್ಟ್ ಕುತ್ಕೊಂಡೆ ಬ್ಲಾಗ್ ಮಾಡೋಣ ಅಂದ್ಬಿಟ್ಟು. ಇವತ್ತು ಬೆಳಗ್ಗೆನ ಏನೂ ಬ್ಲಾಗ್ ಮಾಡಿಲ್ಲ, ಸ್ವಲ್ಪ ತಲೆನೋವು ಬೇರೆ ಇತ್ತು. ಸರಿ ಏನು ಮಾಡೋದು ಇವತ್ತಿನ ಬ್ಲಾಗ್ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ಸರಿ ಅಂಗಡಿಗೆ ಬಂದಿದ್ದೀನಲ್ಲ, ಇದ್ರದ್ದೊಂದು ಚಿಕ್ಕ ಮಿನಿ ಟೂರ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಬಂದಮೇಲೆ ಮಾಡ್ತೀನಿ. ಸೊ ನಮ್ಮಲ್ಲಿ ಏನೇನು ಅವೈಲೇಬಲ್ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ನಿಮ್ಗೇನಾದರೂ ಇಷ್ಟ ಆದರೆ ನೀವು ಬೈ ಮಾಡ್ಬೋದು. ಮತ್ತು ಇನ್ನೊಂದು ಏನಂತಂದರೆ, ನಮ್ಮ ಮನೇಲಿ ನಮ್ಮ ಶಾಪಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಒಂದು ಫ್ಯಾನ್ ತಗೊಂಡು ಬಂದಿದ್ದಾರೆ. ಅದನ್ನು ತೋರಿಸ್ತೀನಿ ನಿಮಗೆ. ಇದು ನಾನು ನೋಡೇ ಇರಲಿಲ್ಲ, ನನಗೆ ಗೊತ್ತಿಲ್ಲ ಇದು ಹೊಸದ ಹಳೇದ ಏನು ಅಂತ ಅಂದ್ಬಿಟ್ಟು. ಹೊಸ್ದಾಗಿ ಬಂದಿದೆಯಾ ಇಲ್ಲಾಂದರೆ ಹಳೆ ಟ್ರೆಂಡ್ ಏನ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಅದರಿಂದ ನೀವೇನಾದರೂ ನಿಮಗೆ ಗೊತ್ತಿದೆ ಇದು ಹಳೇದು ಅಂತಂದರೆ ಓಕೆ, ಇಟ್ಸ್ ಓಕೆ. ನೋಡಿಲ್ಲ ಗೊತ್ತಿಲ್ಲ ಅಂತಂದರೆ ಇವಾಗ ಇದು ಚಾರ್ಜರ್ದು, ಇದು ಫ್ಯಾನ್, ಇದನ್ನ ಇಲ್ಲಿ ಹಿಂಗೆ ಫಿಕ್ಸ್ ಮಾಡೋದು ಅಷ್ಟೇ. ಸೀರಿಯಸ್ಲಿ ಎಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆ ಅಂದರೆ, ಎಲ್ಲಾದರೂ ನಾವು ಆಚೆ ಹೋದಾಗ ಅಥವಾ ಬಸ್ಸಲ್ಲಿ ಇಲ್ಲಾಂದರೆ ಎಲ್ಲಾದ್ರೂ ಕಾರಲ್ಲಿ ಗಾಳಿ ಬೀಸ್ತಾ ಇದೆ, ಶೆಕೆ ಅನ್ನೋ ಟೈಮಲ್ಲಿ ಐ ಥಿಂಕ್ ಇದು ಬೆಸ್ಟ್ ಅಂತಲೇ ಅಂದ್ಕೊತೀನಿ. ನೋಡ್ಬೋದು ಈ ಥರ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಅಂತಂದರೆ ಆರಾಮ್ಸೆ ಈ ಸಮ್ಮರ್ ಟೈಮಲ್ಲಿ ಐ ಥಿಂಕ್ ಇದು ಬೆಸ್ಟ್ ಅಂತ ಅಂದ್ಕೊತೀನಿ. ಕೆಲ್ಸಕ್ಕೆ ಹೋಗೋರು ಅಥವಾ ನಾವೆಲ್ಲಾದರೂ ಆಚೆ ಹೋದಾಗ ಶೆಕೆ ಆಗ್ತಾ ಇರುತ್ತೆ, ಫೋನಲ್ಲಿ ಹೆಂಗಿದ್ರು ಚಾರ್ಜರ್ ಇರುತ್ತೆ. ಸೊ ಆರಾಮ್ಸೆ ಇದನ್ನು ನಾವು ಕ್ಯಾರಿ ಮಾಡ್ಬೋದು. ಕ್ಯಾರಿ ಮಾಡೋಕ್ಕೂ ಕೂಡ ತುಂಬಾ ಈಸಿ. ಜಸ್ಟ್ ಇದನ್ನ ಹಾಕ್ಕೊಂಡು ಈ ಥರ ಗಾಳಿ ಬೀಸ್ಕೊಳ್ಳೋದು ಅಷ್ಟೇ, ಏನಿಲ್ಲ. ಸೀರಿಯಸ್ ಎಷ್ಟು ಚೆನ್ನಾಗಿ ಗಾಳಿ ಬೀಸೈತೆ ಗೊತ್ತಾ, ತಣ್ಣಗಾಗ್ತೈತೆ. ಬೇಡ ಅಂತಂದರೆ ಈ ಥರ ತೆಗೆದುಬಿಟ್ರೆ ಆಫ್ ಆಗಿಬಿಡತ್ತೆ ಅಷ್ಟೇ. ಇದು ನಿಮ್ಗೇನಾದರೂ ಬೇಕಂದರೆ ಆರ್ಡ್ರ್ ಮಾಡ್ಕೊಳ್ಳಿ, ನಾನು ಆರ್ಡರ್ ಮಾಡ್ತೀನಿ ಇದನ್ನು. ಇದು ಎಷ್ಟು ಪ್ರೈಸು ಅಂತ ನನಗೆ ಗೊತ್ತಿಲ್ಲ, ನಮ್ಮ ಹಸ್ಬೆಂಡ್ ಬಂದಮೇಲೆ ಕೇಳಿಬಿಟ್ಟು ಹೇಳ್ತೀನಿ ನಾನು. ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ ಗೈಸ್, ನೋಡ್ಬೋದು ನೀವು. ಎಷ್ಟು ಚೆನ್ನಾಗಿ ಗಾಳಿ ಬೀಸೈತೆ ಗೊತ್ತಾ. ಈ ಬಸ್ಸಲ್ಲಿ ಇದರಲ್ಲಿ ಶೆಕೆ ಹತ್ಕೊಂಡು ಉರಿತಾ ಇರುತ್ತೆ. ಇದಕ್ಕೆ ಈ ಥರದಿದ್ರೆ ಪಕ್ಕದವ್ರು ಏನಂತಾರೆ ಹೇಳಿ, ನಂಗೊಂಚೂರು ಗಾಳಿ ಬೀಸು ಅಂತಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಯ್ತಾ ಇದು? ಕಾಮೆಂಟ್ ಮಾಡಿ. ಇಷ್ಟೇ, ಎರಡೇ 2 ರೆಕ್ಕೆ ಇದೆ ಅಷ್ಟೇ, ಜಾಸ್ತಿ ಇಲ್ಲ. ಆರಾಮ್ಸೆ ಪರ್ಸಲ್ಲಿ ಅಥವಾ ಒಂದು ಪಾಕೆಟಲ್ಲಿ ಆರಾಮ್ಸೆ ಒಂದು ಬಂಟೆ ಕ್ಯಾರಿ ಮಾಡ್ಬೋದು. 2 ಮಿನಿಟ್ಸ್. ಆ್ಯಕ್ಚುಲಿ ಇವತ್ತೇನೂ ವ್ಲಾಗ್ ಮಾಡ್ಕೊಂಡಿಲ್ಲ ಅಂತ ಬೇಜಾರಾಗ್ತಾ ಇದೆ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯಿತ್ತು. ನಮ್ಮ ಮನೆಯವ್ರು ಬಂದರು, ಒಂದು ಸ್ಯಾಂಡ್ವಿಚ್ ತರಿಸ್ಕೊಂಡು ತಿಂದೆ. ಆಮೇಲೆ ಮತ್ತು ಬ್ಲ್ಯಾಕ್ ಕಾಫಿ ತೊಗೊಂಡು ಬಂದಿದ್ರು. 1-2 ನಿಮಿಷ ಕಾಲ್ ಬರ್ತಾಯಿದೆ. ಗೈಸ್ ಏನು ಗೊತ್ತಾ, ಇವತ್ತಲ್ಲ ನಾಳೆಗೆ ನಮ್ಮ ಮನೆಯವ್ರಿಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಇದ್ದೀನಿ. ಏನಪ್ಪ ಅಂದರೆ, ಎಲ್ಲರೂ ಸರ್ಪ್ರೈಸ್ನ ಕೊಟ್ಬಿಟ್ಟು ಸರ್ಪ್ರೈಸ್ ಮಾಡ್ತಾರೆ, ಆದರೆ ನಾನು ಸರ್ಪ್ರೈಸ್ ಏನು ಅಂತ ಹೇಳ್ಬಿಟ್ಟು ಆಮೇಲೆ ಸರ್ಪ್ರೈಸ್ ಕೊಡ್ತಾಯಿದ್ದೀನಿ. ಏನು ಅಂದರೆ, ಹೇಳಿದ್ನಲ್ಲ ಆವಾಗಲೇ, ಆಲ್ರೆಡಿ ಹೇಳಿದ್ದೀನಿ, ನಿಮ್ಗೆ ಹೇಳಿರಲಿಲ್ಲ ಅಷ್ಟೇ. ನಾಳೆ ಮಧ್ಯಾಹ್ನ ನಮ್ಮ ಮನೆಯವ್ರಿಗೆ ಸ್ಪೆಷಲಾಗಿ ಲಂಚ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ, ಫುಲ್ಲು ಹೋಟೆಲ್ ಸ್ಟೈಲಲ್ಲಿ ಫುಲ್ ಮೀಲ್ಸ್ ಏನಿರುತ್ತೆ, ಸೊ ಅದನ್ನು ಮಾಡೋಣ ಅಂತ ಇದ್ದೀನಿ. ಏನೋ ಹೇಳೋಕ್ಕೆ ಬಂದೆ ಗೈಸ್, ಅಷ್ಟೆಲ್ಲ ನಮ್ಮ ಮನೆಯವ್ರು ಏನೋ ಹೇಳ್ಬಿಟ್ಟು ಹಂಗೆ ಒಂದು ಇದನ್ನೇ ಬದಲಾಯಿಸ್ಬಿಟ್ರು. ಅದೇ ನಮ್ಮ ಕೌಶಿಕ್ ಬರ್ಡೇ ಏನು ಮಾಡೋದು, ಯಾವ ರೀತಿ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಸೊ ಒಂದು ಸ್ವಲ್ಪ ಫ್ಯಾಮಿಲಿಯವ್ರನ್ನೆಲ್ಲ ಕರೆದು ಸೆಲೆಬ್ರೇಟ್ ಮಾಡೋದು, ಅದು ಇದು ಎಲ್ಲ ಖರ್ಚು ಮಾಡೋದು, ಅದೆಲ್ಲ ಸುಮ್ಮನೆ ನನಗೇನೋ ನಮ್ಮ ಮನೆಯವ್ರಿಗೂ ಎರಡೂ ಒಂದೇ ಯೋಚನೆ ಬರ್ತಾಯಿದೆ. ಏನಪ್ಪ ಅಂದರೆ, ನನಗೆ 2 ಆಪ್ಷನ್ ಇತ್ತು. ಒಂದು, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಗೀಜೆ ಎಲ್ಲ ಮಾಡಿಸ್ಕೊಂಡು, ಸೊ ನಮ್ಮ ಶಾಪ್ ಹತ್ರನೇ ಒಂದಷ್ಟು ಪಲಾವ್ ಏನಾದರೂ ಸ್ವೀಟ್ ಏನಾದರೂ ಮಾಡಿಸಿ ಇಲ್ಲೇ ಅಂದರೆ ಮೇನ್ ರೋಡ್ ಅಲ್ವಾ, ರೋಡಲ್ಲಿ
ಸೊ ಇಲ್ಲಿ ಎಲ್ಲರಿಗೂ ಕೊಡೋ ಥರದ್ದು ಒಂದು ಪ್ಲ್ಯಾನ್ ಇತ್ತು, ಅಥವಾ ಯಾವುದಾದ್ರೂ ಒಂದು ಆಶ್ರಮಕ್ಕೆ ಹೋಗಿ ಅಲ್ಲಿ ಕೇಕ್ ಕಟ್ ಮಾಡಿ ಅಲ್ಲಿ ಊಟ ಎಲ್ಲ ಏನಾದ್ರೂ ಮಾಡಿಸೋದು, ಆ ಥರದ್ದವ್ರ ಆಶೀರ್ವಾದ ತುಂಬಾ ಏನು ಮುಖ್ಯ ನಮ್ಮ ಕೌಶಿಕ್ಗೆ. ಸೊ ಅದೊಂದು ಹೆಲ್ಪ್ ಮಾಡೋಣ, ಆ ಥರದ್ದು ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಇನ್ನೂ ಏನೂ ಡಿಸೈಡ್ ಆಗಿಲ್ಲ. ಸುಮ್ಮನೆ ಅದು ಸ್ಯಾಮಿಯನ್ ಹಾಕ್ಸಿ ಅಷ್ಟು ಕೇಕ್ ಕಟ್ ಮಾಡಿ ಡೆಕೋರ್ ಮಾಡಿ ಅದೆಲ್ಲ ಮಾಡೋದು ಇದ್ದಿದ್ದೇನೆ, ಯಾಕಂದರೆ ಅದೆಲ್ಲ ಅದು ಕೂಡ ಲೈಫಲ್ಲಿ ಬೇಕು, ಆಮೇಲೆ ಇದು ಬೇಕು. ಸೊ ಇವಾಗ ಅವ್ನಿಗೇನೂ ಗೊತ್ತಾಗಲ್ಲ ಪಾಪ, ಸುಮ್ಮನೆ ಕೇಕ್ ಕಟ್ ಮಾಡೋದು, ಸುಮ್ಮನೆ ಏನೋ ಸೆಲೆಬ್ರೇಟ್, ನಮ್ಮ ಒಂದು ಖುಷಿಗೋಸ್ಕರ ನಾವು ಸೆಲೆಬ್ರೇಷನ್ ಮಾಡ್ಕೊತೀವಿ. ಬಟ್ ಈ ಸೆಲೆಬ್ರೇಷನ್ನು ಮುಂದೆ ಮಾಡ್ಕೊಬೋದು, ಈ ಸೆಲೆಬ್ರೇಷನ್ನು ಮಾಡ್ಬೋದು. ಬಟ್ ಇದು ಮಾಡೋಣ, ಈ ಥರ ಮಾಡೋಣ ಅಂತ ಒಂದು ಐಡಿಯಾ ಬಂದಿದೆ. ಸೊ ಅದಕ್ಕೋಸ್ಕರ ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ಇನ್ನು ಎಲ್ಲಿ ಹೋಗ್ತೀವಿ ಏನು ಎತ್ತ ಅಂತ ಅಂದ್ಬಿಟ್ಟು ಇನ್ನೂ ಡಿಸೈಡ್ ಮಾಡಿಲ್ಲ ಎಲ್ಲಿ ಅಂತ, ಯಾಕಂದರೆ ನಮಗೂ ಗೊತ್ತಿಲ್ಲ. ಸರ್ಚ್ ಮಾಡಿಬಿಟ್ಟು ನೋಡೋಣ, ಎಲ್ಲಾದರೂ ಹೋಗ್ಬಿಟ್ಟು ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಒಂಥರ ನಮಗೂ ಕೂಡ ಖುಷಿ ಆಗುತ್ತೆ, ಆಮೇಲೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅಂತ ನನ್ನ ಒಂದು ಒಪಿನಿಯನು. ಅದು ಕೂಡ ನಿಮ್ಮ ಒಂದು ಜೊತೆ ಶೇರ್ ಮಾಡ್ಕೊತೀನಿ, ಎಲ್ಲಿ ಹೋಗ್ತೀನಿ, ನಮ್ಮ ಕೌಶಿಕ್ ಬರ್ಡೇ ಹೇಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಅವ್ರ ಒಪಿನಿಯನ್ ಏನಿರುತ್ತೆ ಅಂತಂದರೆ ಅವರು ಕೂಡ ಚೆನ್ನಾಗಿದೆ ಅದೇ ಮಾಡಿ ಅಂತ ಅನ್ಬೋದು ಅಲ್ವಾ ಗೈಸ್. ನೋಡೋಣ ಅವತ್ತಿಗೆ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸುಮ್ಮನೆ ದೊಡ್ಡ ಬಟ್ಟೆ ದುಡ್ಡು ಅದು ಇದು ಖರ್ಚು ಮಾಡಿಕೊಂಡು ಪಾರ್ಟಿ ಅದು ಇದು ಅಷ್ಟೊಂದೆಲ್ಲ ಖರ್ಚು ಮಾಡೋ ಇದು ನಮಗಿಲ್ಲ, ಯಾಕಂದರೆ ನಾವು ಒಂದು ಮಿಡಲ್ ಕ್ಲಾಸ್ ಅವರಲ್ಲ. ಸೊ ನಮ್ಮ ಕೈಲಿ ಎಷ್ಟಾಗುತ್ತೋ, ನಮ್ಮ ಖುಷಿ ಯಾವ ಥರ ಇರುತ್ತೋ, ಒಂದು ಕೇಕ್ ಕಟ್ ಮಾಡಿದ್ರೂ ಯಾರು ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಬಂದು ಟೈಮ್ ಒಂದು 9:30 ಆಗಿದೆ. ಮನೆಗೆ ಹೋಗ್ತಾ ಇದ್ದೀವಿ. ಈಗ ಮನೆಗೆ ಹೋಗ್ಬಿಟ್ಟು ಏನು ಮಾಡಬೇಕು ಊಟ ಗೊತ್ತಿಲ್ಲ. ಐ ಥಿಂಕ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮನೆಗೆ ಹೋಗ್ಬಿಟ್ಟು ಏನು ಮಾಡ್ತೀನಿ ತೋರಿಸ್ತೀನಿ. ಇವತ್ತು ಬ್ಲಾಗು ತುಂಬ ಸಿಂಪಲ್ ಆಗಿದೆ ಬ್ಲಾಗು. ಸೊ ನೋಡಿ, ಒಂದು ರೆಸಿಪಿನ ಹಾಕ್ತೀನಿ, ಟ್ರೈ ಮಾಡಿಬಿಟ್ಟು ಹೇಗೆ ಬಂದು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ ಗಾಯ್ಸ್. ಮನೆಗೆ ಬಂದು ಫ್ರೈಡ್ ರೈಸ್ನ ಮಾಡಿದ್ದೆ. ನಾನು ಆಲ್ರೆಡಿ ತೋರಿಸಿದ್ದೆ ಬ್ಲಾಗಲ್ಲಿ, ಅದರಿಂದ ನಾನು ಫ್ರೈಡ್ ರೈಸ್ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸಿಲ್ಲ. ಮತ್ತು ಒಂದಷ್ಟು ರೆಸಿಪಿನ ನಾನು ಮಾಡಿ ಇಟ್ಕೊಂಡಿದ್ದೆ, ಬಟ್ ನಾನು ಯಾವುದೇ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಅದರಿಂದ ಈ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಹೆಂಗಿದ್ರೂ ನಾನು ವೀಡಿಯೋಸ್ ಮಾಡಿರಲಿಲ್ಲವಲ್ಲ ಬೆಳಗ್ಗೆಯಿಂದ, ಅದರಿಂದ ಇವಾಗ ಹುರುಳಿಕಾಳು ಚಟ್ನಿನ ಮಾಡಿದ್ದೆ. ಸೊ ಫಸ್ಟು ಹುರುಳಿಕಾಳನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದು ಸ್ವಲ್ಪ ಕೆಂಪು ಬರೋ ತನಕ, ಘಮ ಬರೋವರೆಗೆ. ಅದಕ್ಕೆ ಸ್ವಲ್ಪ ಒಂದೇ ಎಸ್ಲಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ಮತ್ತು ಉರಿಗಡಲೆ, ಇದಿಷ್ಟನ್ನು ಹಾಕ್ಕೊಂಡು ಬ್ಯಾಡಗಿ ಮೆಣಸಿನ್ಕಾಯಿ ಏನಿದೆ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಹಾಗೆ ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಅದರಿಂದ ಖಾರಕ್ಕೆ ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಂಡು, ಉಪ್ಪು ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಎಲ್ಲ ಅವಾಗೆಲ್ಲ ಇದೇ ಚಟ್ನಿ ಮಾಡ್ತಾಯಿದ್ರು ಜಾಸ್ತಿ. ಅವಾಗೆಲ್ಲ ಇದು ಮತ್ತು ತುಂಬಾ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ರೊಟ್ಟಿ ಜೊತೆ, ಚಪಾತಿ ಜೊತೆ ಆಗಿರಲಿ, ಎಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ಇದನ್ನು ಎಷ್ಟು ಜನ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡಿ. ಮತ್ತು ಇಲ್ಲಿ ನಾನು ಇವಾಗ ಟ್ರೆಂಡಲ್ಲಿರುವಂತಹ ಒಂದು ಟೀನ ಮಾಡ್ತಾಯಿದ್ದೀನಿ. ಇದು ನಮ್ಮ ಮನೆ ಗಿಡದ ಹತ್ರನೇ, ನಮ್ಮ ಮನೆ ಪಕ್ಕದಲ್ಲೇ ಇತ್ತು ಇದು ಗಿಡ. ಸೊ ಅದರಿಂದ ಇದನ್ನು ನಂದಿವರ್ದು ಅಂತ ಅಂತಾರೆ. ಸೊ ಅದ್ರಲ್ಲಿ ಮಾಡುವಂಥದ್ದು. ಏನಿಲ್ಲ, ಸ್ವಲ್ಪ ನೀರು ಇಟ್ಕೊಂಡು, ನೀರು ಬಾಯ್ಲ್ ಕುದಿಯೋ ಅಂಥದ್ದಕ್ಕೆ ಆ ಒಂದು ಹೂವು ಏನಿದೆ ಆ ಹೂವನ್ನ ವಾಶ್ ಮಾಡಿಬಿಟ್ಟು ಹಾಕ್ಬಿಟ್ಟು ಕುದಿಸೋದಷ್ಟೇ. ಕುದಿಸಿದ್ರೆ ಸಾಕು. ಹೂವಲ್ಲಿರುವಂತಹ ಕಲರ್ ಏನಿದೆ ಆ ಕಲರು ಟ್ರಾನ್ಸ್ಫರ್ ಆಗಿಬಿಡುತ್ತೆ, ನೀರಿಗೆ ನೀರು ಟ್ರಾನ್ಸ್ಫರ್ ಆಗುತ್ತೆ. ಸೊ ಆವಾಗ ಈ ಕಲರ್ ಬರುತ್ತೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಸ್ವಲ್ಪ ಹನಿ ಹಾಕ್ಕೊಂಡು ಕುಡಿಯೋದು ಅಷ್ಟೇ, ಬೇರೆ ಏನೇನೂ ಇಲ್ಲ. ಇಲ್ಲಿ ನಾನು ಮಖಾನ ಚಾಟ್ ಮಾಡ್ತಾಯಿದ್ದೀನಿ. ಸೀರಿಯಸ್ಲಿ ಇದು ಎಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂದರೆ ಸೂಪರಾಗಿರುತ್ತೆ. ಇಲ್ಲಿ ನಾನು ಒಂದೇ ಒಂದು ಈರುಳ್ಳಿ, ಕ್ಯಾಪ್ಸಿಕಮ್ ಒಂದು ಅರ್ಧ, ಒಂದು ಟೊಮೆಟೊ ಮತ್ತು ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಸೌತೆಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೇರೆ ಅದು ಇದು ಚಾಟ್ ತಿನ್ನೋದಕ್ಕಿಂತ ಇದು ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ, ನಾನು ಆಲ್ರೆಡಿ ಇದನ್ನು ಮಾಡಿದ್ನಲ್ಲ,
ಏನು ಚಕ್ಲಿ ಮಾಡಿದ್ದೆ, ಖಾರ ಚಕ್ಲಿ. ಸೊ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಚಾಟ್ ಮಸಾಲ, ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಮಸಾಲ. ಬೇರೆ ಏನು ಮಸಾಲ ಅವಶ್ಯಕತೆ ಇಲ್ಲ. ಆಮೇಲೆ ಲೈಟಾಗಿ ಹಾಕ್ಕೊಬೇಕು. ಇದಕ್ಕೆ ಹೆವಿ ಆದರೆ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಫಸ್ಟು ಮಖಾನನ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಹಂಗೆ ಹಾಕ್ಕೊಂಡ್ರೆ ತಿನ್ನೋಕ್ಕಾಗಲ್ಲ. ಅದು ಕ್ರಿಸ್ಪಿ ಆಗಬೇಕು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಬೇಕು. ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ. ಡೆಫಿನೆಟ್ಲಿ ಟೀ ಜೊತೆಗಂತೂ ಇದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇಲ್ಲಿ ಚೂರು ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನನೂ ಕೂಡ ಅಷ್ಟೇ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಬಾರ್ದು, ಹುಳಿ ಹುಳಿ ಥರ ಆಗಿಬಿಡುತ್ತೆ. ಇದನ್ನು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೇಕಂದರೆ ಕಡಲೆಪುರಿ ಬೇಕಂದ್ರೂ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೋದು, ಅಥವಾ ಮಖಾನ ಬೇಕಂದ್ರೂ ಹಾಕ್ಕೊಬೋದು. ಮಖಾನ ಬೆಸ್ಟ್ ಅಂತಲೇ ಆಪ್ಷನ್ನು, ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಸೀರಿಯಸ್ಲಿ ತಿನ್ನೋಕ್ಕಂತೂ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗೂ ಇದೆ. ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಆಮೇಲೆ ಬೇಗನೂ ಕೂಡ ಮಾಡ್ಕೊಬೋದು. ಒಳ್ಳೆ ಚೆನ್ನಾಗಿರುತ್ತೆ. ನನಗೆ ತುಂಬಾ ಇಷ್ಟ ಆಗುತ್ತೆ. ಅದಿನ್ನೇ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಲವ್ ಯು ಆಲ್.